ಅವರನ್ನು ಬರಮಾಡಿಕೊಳ್ಳುತ್ತಾ ಆರಾಧನೆಯ ಗೀತೆಯೊಂದಿಗೆ ಅವರನ್ನು ಸ್ತುತಿಸಿ ಆರಾಧಿಸಿ ವಂದಿಸೋಣ. ಪುಟದ ಸಂಖ್ಯೆ 2575, ಹಾಡಿನ ಸಂಖ್ಯೆ 712. ಪುಟದ ಸಂಖ್ಯೆ 712, ಹಾಡಿನ ಸಂಖ್ಯೆ 2575. ಆರಾಧನೆ ಸ್ತೋತ್ರವು ಆತ್ಮ ಪ್ರಿಯನೇ, ಈಕ್ಷಿಸೆನ್ನ ಪರಮನೇ, ದಿವ್ಯಾತ್ಮಕಾತನೇ. ಆರಾಧನೆ ಸ್ತೋತ್ರವು ಆತ್ಮ ಪ್ರಿಯನೇ, ಈಕ್ಷಿಸೆನ್ನ ಪರಮನೇ, ದಿವ್ಯಾತ್ಮದಾತನೇ. ದೇವ ಪ್ರಸಾದದಿ ಇರುವಿರಿ, ಜೀವವನೆ ಮಗೆ ತರುವಿರಿ. ದೇವ ಪ್ರಸಾದದಿ ಇರುವಿರಿ, ಜೀವವನೆ ಮಗೆ ತರುವಿರಿ. ಅವಿತು ಕೊಂಡಿಯ ಅಮೃತನಿ, ಆಶೀರ್ವದಿಸೆಮ್ಮ ಆದರಿಸಿ. ಆರಾಧನೆ ಸ್ತೋತ್ರವು ಆತ್ಮ ಪ್ರಿಯನೇ, ಈಕ್ಷಿಸೆನ್ನ ಪರಮನೇ, ದಿವ್ಯ ಆತ್ಮನಾಥನೇ. ಮಾನವ ಜನ್ಮವ ತಾಳಿದಿರಿ, ಮೃತ್ಯುವನೆ ಮಗೆ ಅಪ್ಪಿದಿರಿ. ಮಾನವ ಜನ್ಮವ ತಾಳಿದಿರಿ, ಮೃತ್ಯುವನೆ ಮಗೆ ಅಪ್ಪಿದಿರಿ. ಎಮ್ಮಯ ಪಾಪವ ತೊಳೆದಿರಿ, ಸನಿಹ ಕೆಳೆದು ಅಪ್ಪಿದಿರಿ. ಆರಾಧನೆ ಸ್ತೋತ್ರವು ಆತ್ಮ ಪ್ರಿಯನೇ, ಈಕ್ಷಿಸೆನ್ನ ಪರಮನೇ, ದಿವ್ಯ ಆತ್ಮನಾಥನೇ. ಪ್ರೇಮಗೆ ಎನ್ನಯ ಕಾದಿರಿ, ನಲ್ಮೆಯೋಳೆನ್ನಯ ಕರೆದಿರಿ. ಪ್ರೇಮಗೆ ಎನ್ನಯ ಕಾದಿರಿ, ನಲ್ಮೆಯೋಳೆನ್ನಯ ಕರೆದಿರಿ. ಅಮೃತ ಹಸ್ತದಿ ಆರಸಿರಿ, ದುರ್ಮರಣದಿಂದ ರಕ್ಷಿಸಿರಿ. ಆರಾಧನೆ ಸ್ತೋತ್ರವು ಆತ್ಮ ಪ್ರಿಯನೇ, ಈಕ್ಷಿಸೆನ್ನ ಪರಮನೇ, ದಿವ್ಯ ಆತ್ಮನಾಥನೇ. ಆರಾಧನೆ ಸ್ತೋತ್ರವು ಆತ್ಮ ಪ್ರಿಯನೇ, ಈಕ್ಷಿಸೆನ್ನ ಪರಮನೇ, ದಿವ್ಯ ಆತ್ಮನಾಥನೇ. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ನಮಗೆ
ನೀವೇ ನುಡಿದಿರುವಂತೆ ಕೆಲವು ಸಮಯವನ್ನಾದರೂ ನನ್ನ ಜೊತೆ ಪ್ರಾರ್ಥನೆಯಲ್ಲಿ ಕಳೆಯಲು ನಿಮ್ಮಿಂದಾದೀತೆ ಎಂಬಂತಹ ಪ್ರಶ್ನೆಗೆ ಇದು ಕೆಲ ಸಮಯವನ್ನ ನಿಮ್ಮ ಸನಿಹ ಕಳೆಯಲು ನಾವು ಬಂದಿದ್ದೇವೆ. ನೀವು ನಮಗೆ ತೋರಿದಂತಹ ಪ್ರೀತಿಯ, ನೀವು ನಮಗೆ ತೋರಿದಂತಹ ಆ ಪ್ರೀತಿ, ನೀವು ನಮಗೆ ತೋರಿದಂತಹ ಕರುಣೆ, ಕ್ಷಮೆ ಎಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಹೊಸ ಬೆಳಕನ್ನ ತಂದಿದೆ ಸ್ವಾಮಿ. ಕಳೆದ 1 ತಿಂಗಳಿನಿಂದ ಈ ಆರಾಧನೆಯ ಮೂಲಕ, ದಿವ್ಯ ಬಲಿ ಪೂಜೆಯ ಮೂಲಕ, ನಿಮ್ಮ ಪ್ರೀತಿಯ ಸಂಸ್ಕಾರದ ಮೂಲಕ ಅನೇಕವರ ಪ್ರಸಾದಗಳನ್ನು ನಾವು ಪಡೆದಿದ್ದೇವೆ. ಸ್ವಾಮಿ ಯೇಸುವೆ, ನೀವೇ ನುಡಿದಿದ್ದೀರಿ, ನನ್ನ ಬಳಿಗೆ ಬರುವವನನ್ನು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ. ಅದೇ ವಿಶ್ವಾಸದಿಂದ ಪ್ರತಿ ತಿಂಗಳು ಸಂತ ಲಾರೆನ್ಸರ ಮುಖೇನ ನಿಮಗೆ ಕೃತಜ್ಞತೆಯನ್ನ, ಸ್ತುತಿ ಸ್ತೋತ್ರವನ್ನ, ಆರಾಧನೆಯನ್ನ ಸಲ್ಲಿಸಲು ನಾವು ಬರುವಾಗ ನಮ್ಮನ್ನ ಎಂದಿಗೂ ನೀವು ಮರೆಯಲಿಲ್ಲ ಸ್ವಾಮಿ. ನಮ್ಮನ್ನೆಂದಿಗೂ ತಳ್ಳಿ ಬಿಟ್ಟಿಲ್ಲ ಸ್ವಾಮಿ. ಬದಲಾಗಿ ನಮ್ಮ ಮೊರೆಯನ್ನ ಆಲಿಸಿದಿರಿ. ನಮಗೆ ಏನು ಬೇಕೋ, ನಮ್ಮ ಜೀವನಕ್ಕೆ ಯಾವ ಪ್ರಸಾದಗಳು ಯಾವ ರೀತಿಯಲ್ಲಿ ಇರಬೇಕೋ, ನಮ್ಮ ಯೋಚನೆಗಳು ಹೇಗಿರಬೇಕೋ ಎಂಬುದನ್ನ ಎಲ್ಲವನ್ನ ನೀವು ಅರಿತು ನಿಮ್ಮ ಚಿತ್ತದ ಪ್ರಕಾರ ನಮ್ಮ ಜೀವನದಲ್ಲಿ ನಡೆಸ್ತಾ ಇದ್ದೀರಿ. ನಿಮಗೆ ನನ್ನ ಸ್ತುತಿ ವಂದನೆಗಳನ್ನ ಸಲ್ಲಿಸುತ್ತೇನೆ. ಸ್ವಾಮಿ ಯೇಸುವೆ, ಅನೇಕ ಒಳ್ಳೆಯ ಕಾರ್ಯಗಳನ್ನು ನಮ್ಮ ಕುಟುಂಬಗಳಲ್ಲಿ ನೀವು ಮಾಡಿದ್ದೀರಿ. ನಿಮಗೆ ಇದು ನನ್ನ ವಂದನೆ. ನಾನು ದಾರಿ ತಪ್ಪುವಂತಹ ಸಂದರ್ಭದಲ್ಲಿ ನನ್ನನ್ನು ನೀವು ಯಾರ ಮುಖಾಂತರವಾದರೂ ಕೂಡ ಎಚ್ಚರಿಸುತ್ತೀರಿ. ನಾನು ಭಯಪಟ್ಟಾಗ ನನಗೆ ಧೈರ್ಯವನ್ನ ನೀಡಿದ್ದೀರಿ. ನಾನು ಸೋಲನ್ನ ಕಂಡಾಗ ನನಗೆ ಸಾಂತ್ವನವನ್ನ ನೀವು ದಯಪಾಲಿಸುತ್ತೀರಿ. ಸ್ವಾಮಿ ಯೇಸುವೆ, ನಿಮ್ಮ ಈ ಪ್ರೀತಿಗೆ, ನಿಮ್ಮ ಈ ಕರುಣೆಗೆ ನನ್ನ ವಂದನೆಗಳು. ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಭು ಯೇಸುವನ್ನ ಸ್ತುತಿಸಲು 1-2 ಕಾರಣಗಳು ನಮ್ಮ ಜೀವನದಲ್ಲಿ ಇಲ್ಲ. ಬದಲಾಗಿ ಹಲವಾರು ಕಾರಣಗಳು ನಮಗೆ ಬಂದೊದಗಿವೆ. ಅವೆಲ್ಲವುಗಳನ್ನ ಪ್ರಭುವಿನ ಮುಂದಿರಿಸುತ್ತಾ ಸಾಷ್ಟಾಂಗವಾಗಿ ಅವರನ್ನ ಈ ಸಂದರ್ಭದಲ್ಲಿ ನಮಿಸೋಣ. ತಲೆಬಾಗಿ ಪ್ರಭು ಯೇಸುವನ್ನು ನಮಿಸುತ್ತಾ ಅವರು ನಮಗೆ ನೀಡಿದಂತಹ ಎಲ್ಲವರ ಪ್ರಸಾದಗಳಿಗಾಗಿ ಕೃತಜ್ಞತೆಯನ್ನ ಸಲ್ಲಿಸೋಣ. ಪ್ರಭುವಿನಲ್ಲಿ ವಿಶ್ವಾಸವಿಟ್ಟು ನಾವು ಬಂದಿರುವಾಗ ಅವರು ನಮಗೆ ಮಾಡಿದಂತಹ ಎಲ್ಲ ಕೃಪಾಧಾರೆಗಳನ್ನ ನಾವು ಮನಗಂಡು ನೀನೇ ನನ್ನ ಸುಮನವು ಎಂಬಂತಹ ಗೀತೆಯನ್ನ ಹಾಡೋಣ. ಗೀತೆಯ ಸಂಖ್ಯೆ 505, ಪುಟ ಸಂಖ್ಯೆ 133, ಪುಟ ಸಂಖ್ಯೆ 133, 133. ನೀನೆ ನನ್ನ ಸುಮನವು, ನೀನೆ ನನ್ನ ಧ್ಯಾನವು, ನೀನೆ ನನ್ನ ಸಕಲವು, ಯೇಸು ಸ್ವಾಮಿಯೇ, ಯೇಸು ಸ್ವಾಮಿಯೇ. ನೀನೆ ನನ್ನ ಸುಮನವು, ನೀನೆ ನನ್ನ ಧ್ಯಾನವು, ನೀನೆ ನನ್ನ ಸಕಲವು, ಯೇಸು ಸ್ವಾಮಿಯೇ, ಯೇಸು ಸ್ವಾಮಿಯೇ.
ಯೇಸು ನನ್ನ ಪ್ರಮಾಣವೇ ಭಜಿಸು ಪ್ರಭುವನು ಎಂಬುದಾಗಿ. ಯಾಕಾಗಿ ಸ್ತುತಿಸಬೇಕು ದೇವರನ್ನ? ಯಾಕಾಗಿ ಆರಾಧಿಸಬೇಕು ಪ್ರಭು ಕ್ರಿಸ್ತರನ್ನ? ಯಾಕಾಗಿ ನಮ್ಮ ನಮನಗಳನ್ನ ಸಲ್ಲಿಸಬೇಕು ಅವರಿಗೆ? ಆತ್ಮೀಯರೇ, ನಮ್ಮ ತಂದೆ ತಾಯಿಗಳು, ಹಿರಿಯರು ನಮಗೆ ಒಂದು ಒಳ್ಳೆಯ ಬುದ್ಧಿಯನ್ನು ಹೇಳ್ಕೊಟ್ಟಿದ್ದಾರೆ. ಯಾರಾದ್ರೂ ಏನಾದ್ರೂ ನನಗೆ ಕೊಟ್ಟಾಗ ಫಸ್ಟ್ ವರ್ಡ್ ಅನ್ನು ಹೇಳ್ಬೇಕಾಗಿರೋದು ಥ್ಯಾಂಕ್ ಯು, ಥ್ಯಾಂಕ್ ಯು. ಅದೇ ನಮ್ಮ ಆಧ್ಯಾತ್ಮಿಕತೆಯ ಭಾಷೆಯಲ್ಲಿ ಹೇಳೋದಾದ್ರೆ ಸ್ತುತಿ ಸಲ್ಲಿಸು. ಈಗ ದೇವರು ನನಗೆ ಏನಾದ್ರೂ ಕೊಡ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಸ್ತುತಿಯನ್ನ ಸಲ್ಲಿಸಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ನಮಗೆ ಕಣ್ಣಿಗೆ ಕಾಣುವಂತಹ ಪ್ರತಿಯೊಬ್ಬ ಮಾನವರಿಗೂ ನಾವು ಥ್ಯಾಂಕ್ ಯು ಅಂತ ನಾವು ಹೇಳ್ತೇವೆ, ಧನ್ಯವಾದಗಳು ಅಂತ ನಾವು ಹೇಳ್ತೇವೆ, ದೇವರೆಂದರು ಅಂತ ನಾವು ಹೇಳ್ತೇವೆ. ಆದರೆ ಪ್ರಭು ಯೇಸು ಸ್ವಾಮಿಗೆ ನಾವು ಏನು ಹೇಳ್ತಾ ಇದ್ದೇವೆ? ಪ್ರಿಯರೇ, ಒಂದು ಕ್ಷಣ ಜ್ಞಾಪಿಸಿಕೊಳ್ಳೋಣ. ನಮ್ಮ ಜೀವನದಲ್ಲಿ ಪ್ರಭು ಯೇಸು ಸ್ವಾಮಿ ಯಾವ ರೀತಿ ಎಲ್ಲ ಉಪಕಾರಗಳನ್ನು ಮಾಡಿದ್ದಾರೆ. ಯೋಚನೆ ಮಾಡಿ, ಮಳೆ ಬರ್ತಾ ಇದೆ, ಎಲ್ಲ ಕಡೆ ಕೇಳ್ತಾ ಇದ್ದೇವೆ, ಗುಡ್ಡ ಕುಸಿತ, ಧರೆ ಕುಸಿತ, ಹಳ್ಳ ಕೊಳ್ಳಗಳು ಭರ್ತಿಯಾಗಿದೆ, ಪ್ರವಾಹ ಬಂದಿದೆ. ಆದರೆ ನಮ್ಮ ಮನೆಗಳಾಗಿರ್ಬೋದು, ನಮ್ಮ ಊರುಗಳಲ್ಲಿ ಸದ್ಯಕ್ಕೆ ಅದರ ಪರಿಸ್ಥಿತಿ ಇಲ್ಲ. ದೇವರಿಗೆ ಸ್ತುತಿಸ್ತೋತ್ರ. ಇಲ್ಲಿ ಮಳೆ ಆಗ್ತಿರೋದಕ್ಕೆ ಬೇರೆ ಹಲವಾರು ಜಿಲ್ಲೆಗಳಲ್ಲಿ ನೀರು ಕುಡಿತಾ ಇದ್ದಾರೆ. ಅವರು ಈ ಪ್ರದೇಶಕ್ಕಾಗಿ ಸ್ತುತಿ ಸ್ತೋತ್ರವನ್ನ ಸಲ್ಲಿಸ್ತಾ ಇದ್ದಾರೆ. ನಮಗೆ ಮಳೆಯನ್ನ ಕೊಡ್ತಾ ಇದ್ದೀರಾ, ಸ್ತುತಿ ಸ್ತೋತ್ರ. ಅದೇ ರೀತಿ ನಮಗೆ ಆರೋಗ್ಯವನ್ನ ಕೊಟ್ಟಿದ್ದಾರೆ. ಹೌದು, ಸಣ್ಣ ಪುಟ್ಟ ಅನಾರೋಗ್ಯಗಳು ನಮ್ಮನ್ನು ಕಾಡ್ತಾ ಇರ್ಬೋದು, ಆದ್ರೆ ಇಂದು ಕೂಡ ನಾವು ಬದುಕಿದ್ದೇವೆ, ಚೆನ್ನಾಗಿದ್ದೇವೆ. ಯಾರಾದ್ರೂ ಏನಾದ್ರೂ ಕೇಳಿದಾಗ ಖುಷಿ ಅನ್ಸೆ ಅಂತ ನಮಗೆ ಕಾಣಿಸುತ್ತ, ಚೆನ್ನಾಗಿದ್ದೇವೆ, ಐ ಆಮ್ ಫೈನ್ ಅಂತ ನಾವು ಹೇಳ್ತೇವೆ. ಕಾರಣಕರ್ತರು ಯಾರು? ಪ್ರಭು ಯೇಸು ಸ್ವಾಮಿ. ಮಕ್ಕಳು ಹೊರಗಡೆ ಹೋಗ್ತಾ ಇರ್ಬೋದು, ಎಷ್ಟೋ ಮಕ್ಕಳು ಹೊರಗಡೆ ಓದ್ತಾ ಇರ್ಬೋದು. ಹೇಗೆ ಹೋಗ್ತಾ ಇದ್ದಾರೆ? ಅವರು ನೋಡ್ಕೊಳ್ತಿರೋರು ಯಾರು? ಅವರ ಆರೋಗ್ಯ ಹೇಗಿದೆ? ಎಲ್ಲವನ್ನ ಕಾಪಾಡ್ತಿರೋರು ಪ್ರಭು ಯೇಸು ಸ್ವಾಮಿ. ಅದಕ್ಕಾಗಿ ಥ್ಯಾಂಕ್ಸ್ ಅಂತ ಹೇಳಿದ್ರು. ಆದ್ಮೇಲೆ ಒಂದು ಕ್ಷಣ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ನಮ್ಮ ಕರಗಳನ್ನು ಜೋಡಿಸೋಣ. ಒಂದು ನಿಮಿಷ ಸಮಯಾವಕಾಶವನ್ನು ನಿಮಗೆ ಕೊಡ್ತೇನೆ. ಜ್ಞಾಪಿಸಿಕೊಳ್ಳಿ, ನಿಮ್ಮ ಕುಟುಂಬದಲ್ಲಿ ಏನೇನು ಉಪಕಾರಗಳನ್ನ ಪ್ರಭು ಯೇಸು ಸ್ವಾಮಿ ಮಾಡಿದ್ದಾರೆ, ವೈಯಕ್ತಿಕವಾಗಿ ನಿಮಗೆ ಏನೇನು ನೀಡಿದ್ದಾರೆ, ಅವೆಲ್ಲವುಗಳಿಗಾಗಿ ಕೃತಜ್ಞತೆಯನ್ನ ಸಲ್ಲಿಸಿ. ನಮ್ಮ ಎಲ್ಲ ಸ್ತೋತ್ರಗಳನ್ನ ಒಟ್ಟುಗೂಡಿಸುತ್ತಾ ಈ ಎಲ್ಲ ಒಂದೊಂದು ಸಾಲುಗಳನ್ನ ಹೇಳುವಾಗಲೂ ಕೂಡ ನಿಮ್ಮ ಉತ್ತರವಾಗಿರಲಿ. ಸ್ತುತಿಸುವೆ ದೇವ ಸ್ತುತಿಸುವೆ, ಆತ್ಮದೊಡೆಯನೆ ಸ್ತುತಿಸುವೆ. ಎಲ್ಲರೂ ಹೇಳಿ, ಸ್ತುತಿಸುವೆ ದೇವ ಸ್ತುತಿಸುವೆ, ಆತ್ಮದೊಡೆಯನೆ ಸ್ತುತಿಸುವೆ. ನಮಗೆ ಒಂದು ಒಳ್ಳೆಯ ವಾತಾವರಣ ನೀಡಿದ್ದಾರೆ. ಪ್ರಭು ಯೇಸು ಸ್ವಾಮಿಯಲ್ಲಿ ನಾವು ಸ್ತುತಿಸೋಣ. ಯಾವುದೇ ಅನಾಹುತಗಳು, ಅಪಘಾತಗಳು ನಮ್ಮ ಕುಟುಂಬದ ಮನೆಯ ಸುತ್ತಮುತ್ತ, ನಮ್ಮ ಪ್ರದೇಶದ ಸುತ್ತಮುತ್ತ ಆಗಿಲ್ಲ. ನಮ್ಮನ್ನ ಇಂದಿಗೂ ಕೂಡ ರಕ್ಷಿಸ್ತಾ ಇದ್ದಾರೆ. ಸ್ತುತಿಯನ್ನ ಸಲ್ಲಿಸುತ್ತಾ ಹಾಡೋಣ. ಸ್ತುತಿಸುವೆ ದೇವ ಸ್ತುತಿಸುವೆ, ಆತ್ಮದೊಡೆಯನೆ ಸ್ತುತಿಸುವೆ. ಪ್ರಭು ಯೇಸುವೇ, ನೀವು ನಮಗೆ ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸುತ್ತೀರಿ. ನಾವು ಅಸ್ವಸ್ಥತೆಯಿಂದ ಕೂಡಿದಂತಹ ಸಂದರ್ಭದಲ್ಲಿ ನಮ್ಮನ್ನ ಮುಟ್ಟಿ ಸ್ವಸ್ಥಪಡಿಸ್ತಾ ಇದ್ದೀರಿ. ನಮ್ಮ ಕುಟುಂಬವನ್ನ ಒಳ್ಳೆಯ ಸುಸ್ಥಿತಿಯಲ್ಲಿ ನೀವು ಕಾಪಾಡ್ತಾ ಇದ್ದೀರಿ. ನಿಮಗೆ ಸ್ತೋತ್ರ. ಸ್ತುತಿಸುವೆ ದೇವ ಸ್ತುತಿಸುವೆ, ಆತ್ಮದೊಡೆಯನೆ ಸ್ತುತಿಸುವೆ.
ಒಳ್ಳೆಯ ವಿದ್ಯಾಭ್ಯಾಸವನ್ನು ನೀಡಿದ್ದೀರಿ. ಅವರು ಓದುತ್ತಿರುವಂತಹ ಶಾಲೆಯಲ್ಲಿ ಒಳ್ಳೆಯ ಶಿಕ್ಷಕಿಯರನ್ನು ನೀವು ದಯಪಾಲಿಸುತ್ತೀರಿ. ಇಂದು ನಮ್ಮ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸವನ್ನ ಪಡೆದು ನಮ್ಮ ಕುಟುಂಬಕ್ಕೆ ಕೀರ್ತಿಯನ್ನು ತರುವಂತಹ ಮಕ್ಕಳಾಗಿದ್ದಾರೆ. ಇದಕ್ಕೆ ಕಾರಣ ನೀವೇ. ಆದ್ದರಿಂದ ನಿಮ್ಮನ್ನ ಸ್ತುತಿಸುತ್ತೇವೆ ಸ್ವಾಮಿ. ಸ್ತುತಿಸುವೆ ದೇವ ಸ್ತುತಿಸುವೆ, ಆತ್ಮದೊಡೆಯನೇ ಸ್ತುತಿಸುವೆ. ನಮಗೆ ಒಂದು ಒಳ್ಳೆಯ ಕುಟುಂಬವನ್ನು ದಯಪಾಲಿಸಿದ್ದೀರಿ. ಆ ಕುಟುಂಬದ ಮೂಲಕ ಪ್ರೀತಿಯನ್ನು ನಮಗೆ ನೀಡಿದ್ದೀರಿ. ಇದಕ್ಕಾಗಿ ನಿಮಗೆ ಸ್ತೋತ್ರ. ಸ್ತುತಿಸುವೆ ದೇವ ಸ್ತುತಿಸುವೆ, ಆತ್ಮದೊಡೆಯನೇ ಸ್ತುತಿಸುವೆ. ನಮ್ಮ ಕುಟುಂಬದ ಸುತ್ತಮುತ್ತ ಒಳ್ಳೆಯ ನೆರೆಹೊರೆಯವರನ್ನು ನೀಡಿದ್ದೀರಿ. ಅವರ ಮೂಲಕ ನಮಗೆ ನಿಮ್ಮ ಪ್ರೀತಿಯನ್ನ ಕರುಣೆಯನ್ನ ನಮಗೆ ಹರಿಸ್ತಾ ಇದ್ದೀರಿ. ನಿಮಗೆ ಸ್ತುತಿ ಸ್ತೋತ್ರ. ಸ್ತುತಿಸುವೆ ದೇವ ಸ್ತುತಿಸುವೆ, ಆತ್ಮದೊಡೆಯನೇ ಸ್ತುತಿಸುವೆ. ಈ ನಮ್ಮ ಉಪಧರ್ಮ ಕೇಂದ್ರದಲ್ಲಿ, ಈ ಒಂದು ಪುಟ್ಟ ದೇವಾಲಯದಲ್ಲಿ ಸಂತ ಲಾರೆನ್ಸರ ಮೂಲಕ ಅನೇಕ ವರ ಪ್ರಸಾದಗಳನ್ನು ನಮ್ಮ ಕುಟುಂಬಗಳಲ್ಲಿ ಕಂಡುಕೊಂಡಿದ್ದೇವೆ. ಇದಕ್ಕೆ ಕಾರಣಕರ್ತರು ನೀವೇ ಸ್ವಾಮಿ. ಅದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರ. ಸ್ತುತಿಸುವೆ ದೇವ ಸ್ತುತಿಸುವೆ, ಆತ್ಮದೊಡೆಯನೇ ಸ್ತುತಿಸುವೆ. ಈ ಪುಟ್ಟ ದೇವಾಲಯದಲ್ಲಿ ತಿಂಗಳಿಗೊಮ್ಮೆ ನಾವು ಬರುವಾಗ ಸಂತ ಲಾರೆನ್ಸರ ಮೂಲಕ ನಿಮ್ಮ ವರಪ್ರಸಾದಗಳನ್ನ ನಮ್ಮ ಮೇಲೆ ಸುರಿಸಿರಿ ಎಂಬುದಾಗಿ ಬೇಡಿಕೊಂಡಾಗ ಅನೇಕ ಬಾರಿ ನೀವು ನಮ್ಮ ಪ್ರಾರ್ಥನೆಯನ್ನು ಆಲಿಸಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರ. ಸ್ತುತಿಸುವೆ ದೇವ ಸ್ತುತಿಸುವೆ, ಆತ್ಮದೊಡೆಯನೇ ಸ್ತುತಿಸುವೆ. ಇಂದು ಅಷ್ಟೊಂದು ಮಳೆ ಇದ್ರೂ ಕೂಡ ನಮ್ಮನ್ನ ಸುರಕ್ಷಿತವಾಗಿ ಈ ದೇವಾಲಯಕ್ಕೆ ತಂದು ಸೇರಿಸಿದ್ದೀರಿ ಸ್ವಾಮಿ. ಅದಕ್ಕೆ ನಿಮಗೆ ಸ್ತೋತ್ರ. ಸ್ತುತಿಸುವೆ ದೇವ ಸ್ತುತಿಸುವೆ, ಆತ್ಮದೊಡೆಯನೇ ಸ್ತುತಿಸುವೆ. ಈ ಪುಟ್ಟ ದೇವಾಲಯದಲ್ಲಿ ತಿಂಗಳಿಗೊಮ್ಮೆ ಆಚರಿಸಲಾಗುವಂತಹ ಈ ಬಲಿಪೂಜೆಯ ಸಂದರ್ಭದಲ್ಲಿ ದಾನಿಗಳ ನೆರವಿನಿಂದ ನೀವು ಅನೇಕ ವರಪ್ರಸಾದಗಳನ್ನ ಭಕ್ತಾದಿಗಳಿಗೆ ನೀಡ್ತಾ ಇದ್ದೀರಿ. ಆ ದಾನಿಗಳಿಗಾಗಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸುತ್ತೇವೆ ಸ್ವಾಮಿ. ಸ್ತುತಿಸುವೆ ದೇವ ಸ್ತುತಿಸುವೆ, ಆತ್ಮದೊಡೆಯನೇ ಸ್ತುತಿಸುವೆ. ಈ ಧರ್ಮ ಕೇಂದ್ರದಲ್ಲಿ ಹಾಗೂ ಉಪಧರ್ಮ ಕೇಂದ್ರದಲ್ಲಿ ನಿಮ್ಮ ಭಕ್ತಿಯನ್ನ ಆಚರಿಸಲು, ನಿಮ್ಮನ್ನ ಸ್ತುತಿಸಲು, ನಿಮ್ಮನ್ನ ಆರಾಧಿಸಲು ನಮಗೆ ನಾಯಕನಾಗಿ ನೀಡಿದಂತಹ ಗುರುಗಳನ್ನ ಹಾಗೂ ಕನ್ಯಾಸ್ತ್ರೀಯರನ್ನ ನಮಗೆ ನೀಡಿದ್ದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರವನ್ನ ಸಲ್ಲಿಸುತ್ತೇವೆ ಸ್ವಾಮಿ. ಸ್ತುತಿಸುವೆ ದೇವ ಸ್ತುತಿಸುವೆ, ಆತ್ಮದೊಡೆಯನೇ ಸ್ತುತಿಸುವೆ. ನಿಮ್ಮ ಪ್ರೀತಿಯ ಸಂಸ್ಕಾರಗಳನ್ನ ಈ ಗುರುಗಳ ಮೂಲಕ ನಮಗೆ ನೀಡ್ತಾ ಇದ್ದೀರಿ. ನಿಮಗೆ ಸ್ತೋತ್ರ ಸ್ವಾಮಿ. ಸ್ತುತಿಸುವೆ ದೇವ ಸ್ತುತಿಸುವೆ, ಆತ್ಮದೊಡೆಯನೇ ಸ್ತುತಿಸುವೆ. ಆತ್ಮೀಯರೇ, ಒಂದು ಕ್ಷಣ ಮೌನವಾಗಿದ್ದು ನಮ್ಮ ಎಲ್ಲ ದೀನ ಸ್ತುತಿ ಸ್ತೋತ್ರಗಳನ್ನ ಪ್ರಭುವಿನ ಮುಂದಿಟ್ಟು ಅವರಿಗೆ ಮತ್ತೊಮ್ಮೆ ನಮಿಸೋಣ. ನಮ್ಮ ಎಲ್ಲ ಸ್ತುತಿಯನ್ನ ಸ್ತೋತ್ರಗಳನ್ನ ಪ್ರಭುವಿನ ಮುಂದಿಟ್ಟು ಈ ಗೀತೆಯ ಮೂಲಕ ಹಾಡಿ ಸ್ತುತಿಸೋಣ. ಗೀತೆಯ ಸಂಖ್ಯೆ 383, 383, ಪುಟ ಸಂಖ್ಯೆ 105, 105 ಪುಟ ಸಂಖ್ಯೆ. ಈ ಗೀತೆಯನ್ನ ಗೊತ್ತಿದೆಯಾ? ಹಾಡ್ಬೋದಾ ಎಲ್ಲರೂ ಕೂಡ? ದೇವರೇ ನಿಮ್ಮನ್ನು ಸ್ತುತಿಸಿ ಭಜಿಸುವೆ, ನಿಮ್ಮ ಶ್ರೇಷ್ಠ ಮಹಿಮೆಯನ್ನು ಹೊಗಳಿ ಹಾಡುವೆ. ದೇವರೇ ನಿಮ್ಮನ್ನು ಸ್ತುತಿಸಿ
ಸ್ತುತಿಸಿ ಭಜಿಸುವೆ ನಿಮ್ಮ ಶ್ರೇಷ್ಠ ಮಹಿಮೆಯನ್ನು ಹೊಗಳಿ ಹಾಡುವೆ ನಿಮ್ಮ ನುಡಿಯ ಕೇಳುತ್ತಾ ಹೃದಯವೆನ್ನ ಬೆಳಗಿದೆ ನಿಮ್ಮ ನುಡಿಯ ಕೇಳುತ್ತಾ ಹೃದಯವೆನ್ನ ಬೆಳಗಿದೆ ಆ ಬೆಳಕು ಎನ್ನೋಳು ಎಂದಿಗೂ ಉರಿಯಲೆಂದು ಬೇಡುವೆ ದೇವರೇ ನಿಮ್ಮನ್ನು ಸ್ತುತಿಸಿ ಭಜಿಸುವೆ ನಿಮ್ಮ ಶ್ರೇಷ್ಠ ಮಹಿಮೆಯನ್ನು ಹೊಗಳಿ ಹಾಡುವೆ ಪ್ರೇಮದಿಂದ ತಂದೆಯೇ ಸಕಲ ಸೃಷ್ಟಿ ತುಂಬಿಯೇ ಪ್ರೇಮದಿಂದ ತಂದೆಯೇ ಸಕಲ ಸೃಷ್ಟಿ ತುಂಬಿಯೇ ಆ ಪ್ರೇಮದಿಂದ ತಂದೆಯೇ ರಕ್ಷಣೆಗೆ ನೀತಿಯೇ ದೇವರೇ ನಿಮ್ಮನ್ನು ಸ್ತುತಿಸಿ ಭಜಿಸುವೆ ನಿಮ್ಮ ಶ್ರೇಷ್ಠ ಮಹಿಮೆಯನ್ನು ಹೊಗಳಿ ಹಾಡುವೆ ಪ್ರಭು ಯೇಸು ಸ್ವಾಮಿಯನ್ನ ಅವರು ಮಾಡಿದಂತಹ ಎಲ್ಲ ಕೃಪಾಭಾರಗಳನ್ನ ನೆನೆಯುವವರಿಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತೇವೆ. ಆತ್ಮೀಯರೇ, ಯೋಚಿಸಿ ನೋಡಿ, ನಿಮಗೆ ಭಯ ಕಾಡ್ತಾ ಇದೆಯಾ? ಭಯ ನಿಮ್ಮಲ್ಲಿ ತುಂಬಿದೆಯಾ? ಏನನ್ನು ನೋಡಿ ಭಯ ಪಡೋದಲ್ಲ, ಆಗಿರಬಹುದು ಸಾಲದ ಭಯ, ನಿಮ್ಮ ಕುಟುಂಬದ ಸದಸ್ಯರ ಅವ್ರು ಏನಾಗ್ತಾರೋ ಎಂಬಂತಹ ಆತಂಕದ ಭಯ, ನಿಮ್ಮ ಮಕ್ಕಳ ಭವಿಷ್ಯದ ಭಯ ಅಥವಾ ಆತಂಕ. ಬೇರೆ ಪ್ರತಿಯೊಬ್ಬರಿಗೂ ಈ ರೀತಿ ಒಂದೊಂದು ಭಯ ಇದೆ. ಅವೆಲ್ಲವನ್ನ ಪ್ರಭುವಿಗೆ ಸಮರ್ಪಿಸಲು ನಾವಿಲ್ಲಿ ಬಂದಿದ್ದೇವೆ. ಏಕೆಂದರೆ ಪ್ರಭು ಯೇಸುಸ್ವಾಮಿ ಅನೇಕ ಬಾರಿ ಹೇಳ್ತಾರೆ, ಭಯ ಪಡಬೇಡ. ಯೆಶಾಯನ ಗ್ರಂಥದಲ್ಲಿ ಅಧ್ಯಾಯ 41ರಲ್ಲಿ ನಾವು ನೋಡ್ತೇವೆ, ದೇವರು ಸರ್ವೇಶ್ವರ ಸ್ವಾಮಿ ಯೆಶಾಯನಿಗೆ ನುಡಿದಂತಹ ಮಾತುಗಳು. ಭಯ ಪಡಬೇಡ, ನಾನಿದ್ದೇನೆ ನಿನ್ನೊಂದಿಗೆ, ನಾನೇ ದೇವರು ನಿನಗೆ. ಯಾವ ದೇವರು ತಾನೇ ಈ ತರ ಹೇಳಬಲ್ಲದು? ಭಯ ಪಡಬೇಡ, ನಾನಿದ್ದೇನೆ ನಿನ್ನೊಂದಿಗೆ. ಆದ್ಮೇಲೆ ಯೋಚಿಸೋಣ, ನನಗೆ ಇವತ್ತು ಯಾರ ಭಯ ಇದೆ? ಬೈಬಲ್ನಲ್ಲಿ 365 ಬಾರಿ ಈ ವಾಕ್ಯ ಇದೆ, ಈ ಪದ ಇದೆ, ಭಯ ಪಡಬೇಡ, ಭಯ ಪಡಬೇಡ, ಆತಂಕಗೊಳ್ಳಬೇಡ, ಧೈರ್ಯದಿಂದಿರು. 365 ಬಾರಿ ಇದೆ. ಹಾಗಾದ್ರೆ ಅರ್ಥ, ಪ್ರತಿದಿನ ಯೇಸು ಸ್ವಾಮಿ ನಮಗೆ ಹೇಳ್ತಾ ಇದ್ದಾರೆ, ಭಯ ಪಡಬೇಡ, ನಾನಿದ್ದೇನೆ ನಿನ್ನೊಂದಿಗೆ. ಇದನ್ನ ಹೇಗೆ ನಮ್ಮ ಜೀವನದಲ್ಲಿ ಅರ್ಥ ಮಾಡ್ಕೊಳ್ಳೋದು? ಭಯ ಪಡಬೇಡ ಎಂಬಂತಹ ವಾಕ್ಯವನ್ನ ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದು? ಆತ್ಮೀಯರೇ, ಪ್ರಭು ಯೇಸು ಸ್ವಾಮಿ ನಮಗೆ ಭಯ ಪಡಬೇಡ, ನಾನಿದ್ದೇನೆ ನಿನ್ನೊಂದಿಗೆ ಎಂಬುದಾಗಿ ಹೇಳುವಾಗ ಅವರು ನಮ್ಮ ಜೊತೆ ಇರುವುದು ಈ ಪರಮಪ್ರಸಾದದ ರೊಟ್ಟಿಯ ಮೂಲಕ. ಪ್ರತಿದಿನ ಬಲಿಪೂಜೆಯಲ್ಲಿ, ಭಾನುವಾರದ ಬಲಿಪೂಜೆಯಲ್ಲಿ ನಾವು ಸೇವಿಸುವಂತಹ, ನಾವು ಭುಜಿಸುವಂತಹ ಆಹಾರ ಏನಿದೆ, ಪ್ರಭು ಯೇಸು ಸ್ವಾಮಿ ನಮ್ಮೊಳಗಿರುವಂತಹ ಅವರ ಸ್ಪಷ್ಟ ನಿದರ್ಶನ. ಗುರುಗಳ ಮೂಲಕವಾಗಿರಬಹುದು, ನಮ್ಮ ಹಿರಿಯರ ಮೂಲಕವಾಗಿರಬಹುದು, ತಂದೆ ತಾಯಿಗಳ ಮೂಲಕವಾಗಿರಬಹುದು, ನಾವು ಸೋತಾಗ ದುಃಖದಿಂದ ಇದ್ದಂತಹ ಸಂದರ್ಭದಲ್ಲಿ ಸಾಂತ್ವನದ ನುಡಿಗಳು ನಮಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಪ್ರಭು ಯೇಸು ಸ್ವಾಮಿಯ ನುಡಿಗಳು ಎಂಬುದಾಗಿ ಆಗಿರಬಹುದು. ಅದೇ ದುಃಖದಿಂದ ಇದ್ದಾಗ ನಾವು ಬೈಬಲ್ ಅನ್ನ ತೆರೆದು ನೋಡಿದಾಗ ಅಲ್ಲಿರುವಂತಹ ವಾಕ್ಯಗಳಾಗಿರಬಹುದು.
ಇವೆಲ್ಲವೂ ಕೂಡ ಪ್ರಭು ಯೇಸು ಸ್ವಾಮಿ ನಮಗೆ ನೀಡುವಂತಹ ಸಾಂತ್ವನದ ನುಡಿಗಳು. ಆದ್ಮೇಲೆ ನಿಮಗೆ ಯಾವ ಭಯ ಇದೆ ಇವತ್ತು? ಹಲವಾರು ಮಂದಿ ನನಗೆ ಬಂದು ಹೇಳ್ತಾರೆ, ಫಾದರ್, ನನಗೆ ನಮ್ಮ ಮಕ್ಕಳ ಭಯ, ಮುಂದೆ ನನ್ನ ಮಕ್ಕಳು ಏನಾಗ್ತಾರೋ ಏನೋ ಗೊತ್ತಿಲ್ಲ, ಇವತ್ತು ಅಡ್ಡದಾರಿ ಹಿಡಿದಿದ್ದಾರೆ. ಫಾದರ್, ನನಗೆ ಭಯ ಆಗ್ತಾ ಇದೆ, ಎಲ್ಲಿ ಸಾಲಗಾರರು ನನ್ನ ಮನೆ ಬಾಗಿಲಿಗೆ ಬಂದು ಬಾಗಿಲು ತರ್ತಾರೋ. ಫಾದರ್, ನನಗೆ ಗೊತ್ತಿಲ್ಲ, ನಮಗೆ ತೋಟದಲ್ಲಿ ನನಗೆ ಬೆಳೆ ಸಿಗುತ್ತಾ ಇಲ್ವೋ ಈ ವರ್ಷ ಗೊತ್ತಿಲ್ಲ, ಸಾಲ ಮಾಡಿದ್ದೇನೆ, ಕೃಷಿ ಮಾಡಿದ್ದೇನೆ ಫಾದರ್, ನನಗೆ ಈ ವರ್ಷ ನಾನು ಹಾಕಿದಂತಹ ಬಂಡವಾಳ ಅಷ್ಟಾದ್ರೂ ಸಿಗುತ್ತೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ, ಭಯ ಆಗ್ತಾ ಇದೆ. ಫಾದರ್, ಭಯ ಆಗ್ತಾ ಇದೆ, ನನಗೆ ಮಳೆ ಸರಿಯಾಗಿ ಆ ಕಾಲಕ್ಕೆ ಬರ್ತಾ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ, ಭಯ ಆಗ್ತಾ ಇದೆ. ನನ್ನ ಗಂಡ ಕುಡಿತಾ ಇದ್ದಾನೆ, ಆತ ಜವಾಬ್ದಾರಿ ಇಲ್ಲ ಆತನಿಗೆ, ಮುಂದಿನ ದಿನ ನನಗೆ ಆತನನ್ನ ಯೋಚನೆ ಮಾಡಿದ್ರೆ ನನಗೆ ಭಯ ಆಗುತ್ತೆ, ಕುಟುಂಬವನ್ನ ಯೋಚನೆ ಮಾಡಿದ್ರೆ ಭಯ ಆಗುತ್ತೆ. ಬೇರೆ ಇಂತಹ ಭಯಗಳು ನಿಮಗೆ ಇದೆಯೇ? ತೋಡಿಕೊಳ್ಳಿ ನಿಮ್ಮ ಭಯವನ್ನ ಪ್ರಭುವಿನ ಮುಂದೆ. ಪ್ರಭು ಯೇಸು ಸ್ವಾಮಿ ಹೇಳ್ತಾರೆ, ನಾನಿದ್ದೇನೆ ನಿನ್ನೊಂದಿಗೆ, ನಾನೇ ದೇವರು ನಿನಗೆ. ಈ ವಾಕ್ಯಗಳನ್ನ ಯೇಸು ಸ್ವಾಮಿ ಹೇಳಬೇಕಾದ್ರೆ ಸುಮ್ಮನೆ ಹೇಳಲಿಲ್ಲ, ಇದರ ಅರ್ಥೈಸಿ ಹೇಳಿದ್ರು. ಪ್ರಿಯರೇ, ಎಷ್ಟು ಬಾರಿ ಪ್ರಭು ಯೇಸು ಸ್ವಾಮಿಯ ಅದ್ಭುತಗಳನ್ನು ನಮ್ಮ ಜೀವನದಲ್ಲಿ ಕಂಡಿದ್ದೀರಾ? ಸೋಲು ಮಾನವನ ಅವಿಭಾಜ್ಯ ಅಂಗ. ನಮಗೆ ಹೇಗೆ ಕೆಲವು ಸರಿ ಗೆಲುವು ಸಿಗುತ್ತೋ ಅದೇ ರೀತಿ ಸೋಲು ಕೂಡ ನಮಗೆ ಸಿಗುತ್ತೆ. ಆ ಸೋಲನ್ನು ನಾವು ಅಪ್ಪಿಕೊಂಡಾಗ, ನಾವು ಸೋತಂತಹ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ರೂಪದಲ್ಲಿ ನಮಗೆ ಸಾಂತ್ವನವನ್ನು ನಮಗೆ ದೇವರು ಕರುಣಿಸ್ತಾ ಇದ್ದಾರೆ. ಆಗಿರಬಹುದು ನಮ್ಮ ಸ್ನೇಹಿತರು, ನಮ್ಮ ತಂದೆ ತಾಯಿಗಳು, ಗುರು ಹಿರಿಯರು, ಯಾರಾದ್ರೂ ಆಗಿರ್ಬೋದು, ಸಾಂತ್ವನವನ್ನು ನೀಡ್ತಾ ಇದ್ದಾರೆ. ಮಕ್ಕಳು SSLC ಪರೀಕ್ಷೆಯನ್ನ ಬರೆಯುವ ಮೊದಲು ಇರುವಂತಹ ಆತಂಕ, ರಿಸಲ್ಟ್ ಬರೋದಕ್ಕೆ ಮುಂಚೆ ಇರುವಂತಹ ಆತಂಕ, ಭಯ, ಅವರ ರಿಸಲ್ಟ್ ಬಂದ ಮೇಲೆ ಇರೋದಿಲ್ಲ. ಯಾಕೆಂದ್ರೆ ದೇವರು ಅವರನ್ನು ಕಾಪಾಡ್ತಾ ಇದ್ದಾರೆ. ಪ್ರಿಯರೇ, ನಮ್ಮ ಭಯವನ್ನ ಒಮ್ಮೆ ನೆನಪಿಸಿಕೊಳ್ಳೋಣ. ಯಾವುದ್ರ ಬಗ್ಗೆ ಭಯ ಇರ್ಬೋದು? ಒಂದು ಕ್ಷಣ ಕಣ್ಣುಗಳನ್ನು ಮುಚ್ಚೋಣ. ನನಗೆ ಇದು ಇವತ್ತು ಯಾರ ಬಗ್ಗೆ ಭಯ ಇದೆ? ನನ್ನ ಕುಟುಂಬದವರ ಬಗ್ಗೆ ಭಯ ಇದೆಯೇ? ನನ್ನ ಜೀವನದ ಬಗ್ಗೆ ಒಂದು ದೊಡ್ಡ ಪ್ರಶ್ನೆ ಇದೆಯೇ? ನಾನು ಸಂತ ಲಾರೆನ್ಸರ ಮುಖಾಂತರ ಅನೇಕ ವರಗಳನ್ನು ನಾವು ಪಡೆಯಲು ಬಂದಿದ್ದೇನೆ. ನಾನು ಏನನ್ನ ಬೇಡ್ತಾ ಇದ್ದೇನೆ ಇವತ್ತು? ನನ್ನ ಕೊರತೆ ಏನಿದೆ ಇವತ್ತು? ಪ್ರಿಯರೇ, ಒಂದ್ಸರಿ ಜ್ಞಾಪಿಸಿಕೊಳ್ಳಿ. ನೀವು ಈ ದೇವಾಲಯಕ್ಕೆ, ಈ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೀರಾ ಅಂತ ಹೇಳಿದ್ರೆ ಅನೇಕ ಕೊರತೆಗಳು ನಿಮಗೆ ಇದೆ, ಅನೇಕ ಪ್ರಾರ್ಥನೆಗಳು ನಿಮ್ಮ ಬಳಿ ಇದೆ. ಆ ಪ್ರಾರ್ಥನೆಗಳೆಲ್ಲವನ್ನ ಪ್ರಭುವಿಗೆ ಸಮರ್ಪಿಸಿ. ಇವತ್ತು ಯಾವುದರ ಬಗ್ಗೆ ನಿಮಗೆ ಭಯ ಕಾಡ್ತಾ ಇದೆ? ಒಂದು ಕ್ಷಣ ನೆನಪಿಸಿಕೊಳ್ಳಿ. ಅನೇಕ ಮಂದಿ ಅನೇಕ ಭಯದಿಂದ ಇದ್ದಾರೆ. ಪ್ರಿಯರೇ, ಭಕ್ತಾದಿಗಳು ಪ್ರಭು ಯೇಸುವಿನಲ್ಲಿ, ಸಂತ ಲಾರೆನ್ಸರಲ್ಲಿ ಇರುವಂತಹ ವಿಶ್ವಾಸದಿಂದ ಅನೇಕ ವರದಾನಗಳನ್ನ, ಕೊರತೆಗಳನ್ನ ಈ ಪತ್ರದ ಮೂಲಕ ಬರೆದಿದ್ದಾರೆ. ಈ ಎಲ್ಲ ಭಕ್ತಾದಿಗಳಿಗಾಗಿ ನಾವು ಪ್ರಾರ್ಥಿಸೋಣ. ಕಣ್ಣುಗಳನ್ನು ಮುಚ್ಚೋಣ. ಇಲ್ಲಿ ಬರೆದವರು ನೀವು ಕೂಡ ಇರ್ಬೋದು, ನಿಮಗಾಗಿಯೂ ಪ್ರಾರ್ಥಿಸಿ. ಭಕ್ತರೊಬ್ಬರು ತಮ್ಮ ಕುಟುಂಬದ ಶಾಂತಿ ನೆಮ್ಮದಿಗಾಗಿ ಕೇಳಿಕೊಂಡು ಬರೆದಿದ್ದಾರೆ. ಸಂತ ಲಾರೆನ್ಸರ ಮುಖಾಂತರ ಅವರು ಕೋರಿಕೊಳ್ಳುವಂತಹ ಈ ವರ, ನಮ್ಮ ಮನೆಯಲ್ಲಿ ಕುಡಿಯುವುದಕ್ಕಾಗಿ ಕಾರಣ ಇಲ್ಲದೆ ಜಗಳ, ಇದರಿಂದ ಬೇಕಾದ ಶಾಂತಿಗಾಗಿ ಕೇಳಿಕೊಳ್ತಾ ಇದ್ದಾರೆ. ಪ್ರಿಯರೇ, ಈ ಕುಟುಂಬದವರನ್ನ ಒಮ್ಮೆ ನಾವು ನೆನಪಿಸಿಕೊಳ್ಳೋಣ. ಎಂತಹ ಭಯ ಕಾಣ್ತಾ ಇರ್ಬೋದು. ಹೀಗೆ ನಮ್ಮ ಜೀವನ ಹೋದ್ರೆ ನಮ್ಮ ಜೀವನ ಎಲ್ಲಿ ಹೋಗ್ಬೋದು?
ಅನ್ನುವಂತಹ ಭಯ ಇವರಿಗೆ ಕಾಡ್ತಾ ಇದೆ. ಪ್ರಾರ್ಥನೆ ಮಾಡಿ. ಒಂದು ಕುಟುಂಬದ ಸದಸ್ಯರೊಬ್ಬರು ಅನೈತಿಕ ಸಂಬಂಧವನ್ನ ಹೂಡಿಕೊಂಡಿದ್ದಾರೆ. ಆ ಕುಟುಂಬ ಬಿರುಕು ಬಿಟ್ಟು ಸಮಾಧಾನವನ್ನ ಕಳೆದುಕೊಂಡಿದೆ. ಪ್ರಿಯರೇ, ಆ ಕುಟುಂಬದಲ್ಲಿ ಅಸಮಾಧಾನ, ಅಶಾಂತಿ ತುಂಬಿದೆ. ಭಯ ಅವರನ್ನ ಕಾಡ್ತಾ ಇದೆ. ಪ್ರಾರ್ಥಿಸಿ ಆ ಕುಟುಂಬಕ್ಕಾಗಿ. ಪ್ರಭು ಯೇಸುವೇ ಆ ಕುಟುಂಬಕ್ಕೆ ಹೋಗಿ ಸಂತ ಲಾರೆನ್ಸರ ಮುಖಾಂತರ ಅನೇಕ ವರಪ್ರಸಾದಗಳನ್ನ ಆ ಕುಟುಂಬದ ಸದಸ್ಯರ ಮನಸ್ಸಾಂತರವನ್ನ ಅವರು ಕಂಡುಕೊಳ್ಳುವಂತೆ ಮಾಡಲಿ ಎಂಬುದಾಗಿ ಪ್ರಾರ್ಥಿಸಿ. ಕುಟುಂಬವೊಂದು ತಮ್ಮ ಕಟ್ಟಡವನ್ನ ಕಟ್ಟಲು ಹಣದ ಸಹಾಯವನ್ನ ಪ್ರಭು ಯೇಸುವಿನ ಮುಖಾಂತರ ಕೋರುತ್ತಾ ಒಂದು ಪತ್ರವನ್ನು ಬರೆದಿದ್ದಾರೆ. ಯಾವುದೇ ಕೊರತೆಗಳು ಅವರಿಗೆ ಸಂಭವಿಸದಿರಲಿ, ಉತ್ತಮವಾಗಿ ಕಟ್ಟಡವನ್ನು ಮುಗಿಸುವಂತಹ ಕಾರ್ಯವನ್ನ ಅವರು ಕಾಣುವಂತಾಗಲಿ ಎಂಬುದಾಗಿ ಪ್ರಾರ್ಥಿಸೋಣ. ಅವರ ಮಕ್ಕಳನ್ನ ಒಮ್ಮೆ ನಾವು ನೆನಪಿಸಿಕೊಳ್ಳೋಣ. ಉತ್ತಮ ವಿದ್ಯಾಭ್ಯಾಸ ಅವರಿಗೆ ನೀಡಲಿ ಎಂಬುದಾಗಿ ಪ್ರಾರ್ಥಿಸೋಣ. ಅನೇಕರಿಗೆ ನಮ್ಮಲ್ಲಿ ಅನಾರೋಗ್ಯದ ಭಯ ಕಾಡ್ತಾ ಇರಬಹುದು. ಯಾವ ಹಾಸ್ಪಿಟಲ್ಗೆ ಹೋದ್ರೂ ಕೂಡ ನನಗೆ ರೋಗ ವಾಸಿ ಆಗ್ತಾ ಇಲ್ಲ, ಯಾವ ಡಾಕ್ಟರ್ ತೋರಿಸಿದ್ರು ಕೂಡ ನನಗೆ ಸರಿ ಆಗ್ತಾ ಇಲ್ಲ. ಹಲವಾರು ಮಂದಿ ಹೇಳ್ತಾ ಇದ್ದಾರೆ, ನನಗೆ ಆಯುರ್ವೇದ ವೇದ ತೆಗೋ ಸರಿಯಾಗುತ್ತೆ, ಆ ಡಾಕ್ಟರ್ ಹತ್ರ ಹೋಗು ಸರಿಯಾಗುತ್ತೆ, ಈ ಡಾಕ್ಟರ್ ಹತ್ರ ಹೋಗು ಸರಿಯಾಗುತ್ತೆ. ಯಾವ ಡಾಕ್ಟರ್ ಹತ್ರ ಸರಿ ಆಗ್ತಾ ಇಲ್ಲ, ಭಯ ಆಗ್ತಾ ಇದೆ. ಪ್ರಿಯರೇ, ಕುಟುಂಬವೊಂದು ಸದಸ್ಯರೊಬ್ಬರು ಭಕ್ತರೊಬ್ಬರು ಪ್ರಾರ್ಥಿಸಿದ್ದಾರೆ. ಕಾಲು ಉರಿ, ಕಾಲು ಚುಚ್ಚುದಂಗೆ ಆಗ್ತಾ ಇದೆ, ನಡಿಲಿಕ್ಕೆ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ, ಕಡಿಮೆ ಆಗುವ ರೀತಿಯಲ್ಲಿ ಪ್ರಾರ್ಥಿಸಿ ಎಂಬುದಾಗಿ ಸಂತ ಲಾರೆನ್ಸರ ಮುಖಾಂತರ ಪ್ರಾರ್ಥಿಸ್ತಾ ಇದ್ದಾರೆ. ತೋಟದ ಮಾಲೀಕರೊಬ್ಬರು ತಮ್ಮ ಕೊರತೆಯನ್ನ ನೀಗಿಸಲು ಕೇಳ್ತಾ ಇದ್ದಾರೆ. ಕೆಲಸಕ್ಕೆ ಕಾರ್ಮಿಕರು ಸಿಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ. ಬೆಳೆ ಕೊಟ್ಟಿದ್ದಾರೆ ದೇವರು, ಬೆಳೆ ಇದೆ, ಅನೇಕ ಕೆಲಸ ಆಗ್ತಾ ಇದೆ, ಕೆಲಸ ಆಗ್ಬೇಕು, ಆದರೆ ಕಾರ್ಮಿಕರಿಲ್ಲ. ಸಂತ ಲಾರೆನ್ಸರ ಮುಖಾಂತರ ಈ ವರ ಅವರಿಗೆ ದಯಪಾಲಿಸುವಂತೆ ಪ್ರಾರ್ಥಿಸೋಣ. ಭಕ್ತರೊಬ್ಬರು ಅಸ್ವಸ್ಥತೆಯಿಂದ ಕೂಡಿದ್ದಾರೆ, ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಈ ಅನಾರೋಗ್ಯದ ಸಮಸ್ಯೆಯಿಂದ ಅವರಿಗೆ ಅಶಾಂತಿ ಕಾಡ್ತಾ ಇದೆ. ಉತ್ತಮ ಆರೋಗ್ಯ ಆ ಭಕ್ತರಿಗೆ ದಯಪಾಲಿಸಲಿ ಎಂಬುದಾಗಿ ಪ್ರಾರ್ಥಿಸೋಣ. ಭಕ್ತರೊಬ್ಬರು ತಮ್ಮ ಮಕ್ಕಳ ಉತ್ತಮ ಆರೋಗ್ಯಕ್ಕಾಗಿ ಹಾಗೂ ವಿದ್ಯಾಭ್ಯಾಸಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಜೋಯಲ್ ಪಾಯಸ್ ಹಾಗೂ ಜೀಶಲ್. ಜೋಯಲ್ ಪಾಯಸ್ ಇವರ ಉತ್ತಮ ಆರೋಗ್ಯಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಪ್ರಾರ್ಥಿಸೋಣ. ಇವರಿಬ್ಬರು ಮಕ್ಕಳ ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ಪ್ರಾರ್ಥಿಸೋಣ. ಉತ್ತಮ ವಿದ್ಯಾಭ್ಯಾಸವನ್ನ ಪಡೆದು ಧರ್ಮ ಕೇಂದ್ರಕ್ಕೂ ಕುಟುಂಬಕ್ಕೂ ಕೀರ್ತಿಯನ್ನು ತರುವಂತಹ ಮಕ್ಕಳನ್ನಾಗಿ ಮಾರ್ಪಡಿಸಲಿ. ಮಾತ್ರವಲ್ಲ, ಈ ಮಕ್ಕಳು ದೈವ ಭಯದಿಂದ, ದೈವ ಜ್ಞಾನದಿಂದ ತುಂಬಿದವರಾಗಲಿ ಎಂಬುದಾಗಿ ಪ್ರಾರ್ಥಿಸೋಣ. ಮತ್ತೋರ್ವ ಭಕ್ತರೊಬ್ಬರು ತಮಗೆ ಒಳ್ಳೆಯ ಕೆಲಸ ಸಿಗಲಿ, ಉದ್ಯೋಗ ಸಿಗಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಕೇಳ್ಕೊಳ್ತಾ ಇದ್ದಾರೆ. ವಿಶ್ವಾಸದಿಂದ ಪ್ರಾರ್ಥಿಸ್ತಾ ಇದ್ದಾರೆ. ಪ್ರಾರ್ಥಿಸೋಣ.
ಆತ್ಮೀಯರೇ, ಭಕ್ತರೊಬ್ಬರು ಬಹಳ ವಿಶ್ವಾಸದಿಂದ ಭಕ್ತಿಯಿಂದ ಅವರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ನಾಳೆ ನಡೆಯುವಂತಹ ಹೃದಯ ಶಸ್ತ್ರಚಿಕಿತ್ಸೆ ಒಳ್ಳೆ ರೀತಿಯಲ್ಲಿ ನಡೆಯಲೆಂದು ಸಂತ ಲಾರೆನ್ಸರ ಮುಖಾಂತರ ಪ್ರಭು ಯೇಸು ಸ್ವಾಮಿಯಲ್ಲಿ ಬೇಡ್ತಾ ಇದ್ದಾರೆ. ಪ್ರಿಯರೇ, ಇವರಿಗಾಗಿ ನಾವು ಪ್ರಾರ್ಥಿಸುವಾಗ ಆ ಶಸ್ತ್ರಚಿಕಿತ್ಸೆಯನ್ನ ಮಾಡುವಂತಹ ವೈದ್ಯರನ್ನ ಪ್ರಭು ಯೇಸು ಸ್ವಾಮಿ ಮುಟ್ಟಲಿ, ಆಶೀರ್ವದಿಸಲಿ. ಅಲ್ಲಿರುವಂತಹ ಎಲ್ಲ ದಾದಿಯರನ್ನ, ಅಲ್ಲಿರುವಂತಹ ಆ ಶಸ್ತ್ರಚಿಕಿತ್ಸೆಗೆ ಬಳಸಲಾಗುವಂತಹ ಎಲ್ಲ ಉಪಕರಣಗಳನ್ನ ಪ್ರಭು ಯೇಸು ಆಶೀರ್ವದಿಸಲಿ. ಒಳ್ಳೆಯ ಸ್ವಸ್ಥತೆಯನ್ನ ಪಡೆದು ಈ ವ್ಯಕ್ತಿ ಮತ್ತೊಮ್ಮೆ ಇದೇ ದೇವಾಲಯಕ್ಕೆ, ಸಂತ ಲಾರೆನ್ಸರ ಮೂಲಕ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸಲು ಮತ್ತೊಮ್ಮೆ ಬರಲಿ ಎಂಬುದಾಗಿ ಪ್ರಾರ್ಥಿಸೋಣ. ಅದೇ ರೀತಿಯಲ್ಲಿ ಪ್ರಪಂಚದಲ್ಲಿರುವಂತಹ ಎಲ್ಲ ಹೃದಯ ರೋಗಿಗಳನ್ನ ಪ್ರಭು ಯೇಸುವಿನ ರಕ್ತದಲ್ಲಿ ತೊಳೆದು ಗುಣಪಡಿಸಲಿ ಎಂಬುದಾಗಿ ಪ್ರಾರ್ಥಿಸೋಣ. ಭಕ್ತರೊಬ್ಬರು ಉತ್ತಮ ಉದ್ಯೋಗ ಸಿಗಲೆಂದು ಪ್ರಾರ್ಥಿಸಲಿ ಎಂಬುದಾಗಿ ಕೇಳಿಕೊಳ್ತಾ ಇದ್ದಾರೆ. ಅವರಿಗೆ ಪ್ರಭು ಯೇಸು ಸ್ವಾಮಿ ಸಂತ ಲಾರೆನ್ಸರ ಮೂಲಕ ಉತ್ತಮ ಉದ್ಯೋಗ ಅವರಿಗೆ ನೆರವೇರಿಸಿಕೊಡುವಂತೆ ಪ್ರಾರ್ಥಿಸೋಣ. ಆತ್ಮೀಯರೇ, ಎಲ್ಲ ಕೋರಿಕೆಗಳ ಜೊತೆಗೆ ನಿಮ್ಮ ಕೋರಿಕೆನೂ ಏನಾದರೂ ಇದ್ರೆ ಈ ಸಂದರ್ಭದಲ್ಲಿ ಮೌನವಾಗಿ ಪ್ರಾರ್ಥಿಸಿ. ಪ್ರಭು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಭಯ ಪಡಕ್ಕೆ ಹೋಗ್ಬೇಡಿ, ಏನೇ ಕೋರಿಕೆ ಇದ್ರೂ ನನ್ನ ಹತ್ರ ಬನ್ನಿ. ನನ್ನ ಹತ್ರ ನಿಮಗೆ ಬೇಕಾಗಿರುವಂತಹ ಶಾಂತಿ ಇದೆ, ನನ್ನ ಬಳಿ ನಿಮಗೆ ಬೇಕಾಗಿರುವಂತಹ ಸಮಾಧಾನ ಇದೆ. ಆತ್ಮೀಯರೇ, ಪ್ರಭು ಯೇಸು ಸ್ವಾಮಿ ಹೇಳುವಂತಹ ಮಾತುಗಳು ಇದಾಗಿದೆ. ಆದ್ದರಿಂದ ನಮ್ಮ ಎಲ್ಲ ಭಯವನ್ನ, ನಮ್ಮ ಎಲ್ಲ ಆತಂಕಗಳನ್ನ ಪ್ರಭುವಿನ ಮುಂದಿಡುತ್ತಾ ಈ ಗೀತೆಯನ್ನ ನಾವು ಹಾಡೋಣ. ಮನದಲ್ಲಿ ಭಯವೇದಕ್ಕೆ ಎಂದೆಂದೂ ಕಾಪಾಡುವೆ, ನಾನೇ ಜೀವ, ನಾನೇ ಮಾರ್ಗ, ನಾನೇ ಸತ್ಯ ಎಂದು ನೀ ಅರಿತಿದ್ದಾವೆ. ಪ್ರಿಯರೇ, ಈ ಗೀತೆಯ ಸಾಲುಗಳನ್ನ ಅರ್ಥೈಸಿ ಹಾಡೋಣ. ನಿಮಗೆ ಏನಾದರೂ ಭಯ ಕಾಡ್ತಾ ಇದೆಯಾ? ನಿಮಗೆ ನಿಮ್ಮ ಜೀವನದಲ್ಲಿ ಆತಂಕ ಇದೆಯಾ? ಅದಕ್ಕೆ ನೇರ ಉತ್ತರ ಈ ಗೀತೆಯ ಸಾಲುಗಳು. ನಿಧಾನವಾಗಿ ಭಕ್ತಿಯಿಂದ ಈ ಗೀತೆಯನ್ನ ಹಾಡೋಣ. ಗೀತೆಯ ಸಂಖ್ಯೆ 432, 432, ಪುಟ ಸಂಖ್ಯೆ 116, 116.
ಅಲೆಲೂಯ ಮದ ಮಧ್ಯ ನೀ ಹೋಗುವೆ ಅಡಿಗಡಿಗೂ ಎಲ್ಲ ಚೈತನ್ಯ ತುಂಬಿ ಅಡಿಗಡಿಗೂ ಎಲ್ಲ ಚೈತನ್ಯ ತುಂಬಿ ಆಧರಿಸಿ ನಾ ಪಾಲಿದೆ ಬಾಳಲ್ಲಿ ಬೆಳಕಾಗುವೆ ಬಾಳಲ್ಲಿ ಬೆಳಕಾಗುವೆ ಮನದಲ್ಲಿ ಭಯವೇದಕ್ಕೆ ಎಂದೆಂದು ಕಾಪಾಡುವೆ ನಾನೇ ಜೀವ ಮಾರ್ಗ ಸತ್ಯ ಎಂದು ನೀ ಅರಿತಿಲ್ಲವೇ ಎಂದು ನೀ ಅರಿತಿಲ್ಲವೇ ಆತ್ಮೀಯರೇ, ಪ್ರಭು ಯೇಸು ಹೇಳುವಂತಹ ಉತ್ತರ. ಇಷ್ಟೆಲ್ಲ ಭಯ ಪಡ್ತಾ ಇದ್ದೀರಾ, ನಿಮಗೆ ಗೊತ್ತಿಲ್ವಾ ನಾನೇ ಸತ್ಯ ನಾನೇ ಮಾರ್ಗ ಎಂಬುದಾಗಿ. ನಮ್ಮ ಜೀವನದಲ್ಲಿ ಕತ್ತಲೆಯ ಮುಸುಗು ಕವಿದಿದ್ರೂ ಸಹ, ಕತ್ತಲೆ ನಮ್ಮನ್ನ ಆವರಿಸಿದ್ರೂ ಸಹ ಬೆಳಕನ್ನ ಚೆಲ್ಲುವಂತಹ ಕ್ರಿಸ್ತ ನಾನೇ ಅಲ್ಲವೇ? ಬೇರೆ ಅರ್ಥಗರ್ಭಿತ ಗೀತೆಯನ್ನು ನಾವು ಹಾಡಿ ಪ್ರಾರ್ಥಿಸುತ್ತೇವೆ. ಆತ್ಮೀಯರೇ, ಒಂದು ಕ್ಷಣ ನಮ್ಮ ಇತರ ಎಲ್ಲ ಕೋರಿಕೆಗಳನ್ನ ಪ್ರಭುವಿನ ಮುಂದಿಟ್ಟು ಪ್ರಾರ್ಥಿಸೋಣ. ಇಲ್ಲಿಯ ತನಕ ನಮಗೆ ಏನು ಬೇಕೋ, ನಮ್ಮ ಕೊರತೆಗಳು ಏನೋ ಅವುಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಈ ಕ್ಷಣದಲ್ಲಿ ಅನೇಕ ಮಂದಿ ನಿಮ್ಮ ಬಳಿ ಹೇಳಿರ್ಬೋದು, ಅವರ ಕಷ್ಟಗಳನ್ನ ತೋಡಿಕೊಂಡಿರ್ಬೋದು, ನನಗಾಗಿ ಪ್ರಾರ್ಥಿಸಲಿ ಎಂಬುದಾಗಿ ಕೇಳಿಕೊಂಡಿರ್ಬೋದು. ಅಂತವರನ್ನ ನೆನಪಿಸಿಕೊಳ್ಳೋಣ. ನಮ್ಮ ಪ್ರಾರ್ಥನೆ ಯಾರಿಗೆ ಬೇಕಾಗಿದೆ ಇವತ್ತು? ನಮ್ಮ ನೆರೆಹೊರೆಯ ಕುಟುಂಬಗಳಲ್ಲಿ ಆ ಶಾಂತಿ ಇದೆಯಾ? ಅವರಿಗಾಗಿ ಪ್ರಾರ್ಥಿಸಿ ಪ್ರಿಯರೇ. ಕಾರಣ ನಾವು ಎಷ್ಟು ಬೇರೆಯವರಿಗೆ ನಾವು ಪ್ರಾರ್ಥನೆ ಮಾಡ್ತೇವೋ, ನಮ್ಮ ಮೇಲೆಯೂ ಅನೇಕ ವರ ಪ್ರಸಾದಗಳನ್ನ ಆ ಸಂದರ್ಭದಲ್ಲಿ ಪ್ರಭು ಸುರಿಸುತ್ತಾರೆ. ಇದು ನಮ್ಮ ನಂಬಿಕೆ ಹಾಗೂ ವಿಶ್ವಾಸ. ಆದ್ದರಿಂದ ಬೇರೆಯವರಿಗಾಗಿ ನಾವು ಪ್ರಾರ್ಥಿಸಿ. ಸ್ವಾಮಿ ನುಡಿತಾ ಇದ್ದಾರೆ, ನಿಮ್ಮ ಶತ್ರುಗಳನ್ನ ಪ್ರೀತಿಸಿರಿ, ನಿಮ್ಮನ್ನ ಪೀಡಿಸುವವರಿಗಾಗಿ ಪ್ರಾರ್ಥನೆ ಮಾಡಿ. ಬೇರೆಯವರಿಗಾಗಿ ಪ್ರಾರ್ಥನೆ, ನಿಮಗಾಗಿ ನೀವು ಪ್ರಾರ್ಥನೆ ಮಾಡ್ಕೊಳ್ಳೋದು ಬೇಡ, ಬೇರೆಯವರಿಗಾಗಿ ನೀವು ಪ್ರಾರ್ಥನೆ ಮಾಡಿ. ಈ ಸಂದರ್ಭದಲ್ಲಿ ನಮ್ಮ ಪ್ರಾರ್ಥನೆ ಯಾರಿಗೆ ಬಹಳ ಅಗತ್ಯ ಇದೆಯೋ ಅವರಿಗೆ ಪ್ರಾರ್ಥನೆ ಮಾಡೋಣ. ನಮ್ಮ ಬಂಧು ಬಳಗದವರಲ್ಲಿ ಅಶಾಂತಿ, ಅವರ ಕುಟುಂಬಗಳಲ್ಲಿ ಅಶಾಂತಿ ಇರ್ಬೋದು, ಅವರ ಕುಟುಂಬಗಳಲ್ಲಿ ಆರೋಗ್ಯದ ಸಮಸ್ಯೆ ಕಾಡ್ತಾ ಇರ್ಬೋದು. ಒಂದು ಕ್ಷಣ ಅವುಗಳೆಲ್ಲವನ್ನ ಪ್ರಭುವಿಗೆ ಸಮರ್ಪಿಸಿ ಪ್ರಾರ್ಥಿಸಿ. ಕೆಲವು ಕುಟುಂಬಗಳು ನಿಮ್ಮ ಕುಟುಂಬವನ್ನ ಪೀಡಿಸ್ತಾ ಇರ್ಬೋದು, ಕೆಲವು ವ್ಯಕ್ತಿಗಳು ನಿಮ್ಮ ಕುಟುಂಬಗಳನ್ನ ಪೀಡಿಸ್ತಾ ಇರ್ಬೋದು. ಪ್ರಾರ್ಥನೆ ಮಾಡಿರಿ ಅವರಿಗಾಗಿ, ಅವರ ಮನಸ್ಸಾಂತರಕ್ಕಾಗಿ ಪ್ರಾರ್ಥಿಸಿರಿ. ಅನೇಕ ಕೋರ್ಟ್ ಕೇಸ್ಗಳು ನಿಮ್ಮ ಕುಟುಂಬಕ್ಕೆ ಇರ್ಬೋದು, ಅವುಗಳ ಶಮನಕ್ಕಾಗಿ ಪ್ರಾರ್ಥಿಸಲಿ. ಆದಷ್ಟು ಬೇಗನೆ ಒಂದು ಒಳ್ಳೆಯ ತೀರ್ಪು ಹೊರಬರಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿ. ಅನೇಕರಿಗೆ ಮಕ್ಕಳ ಸಮಸ್ಯೆ ಇರ್ಬೋದು, ಮಕ್ಕಳಾಗದೇ ಇರೋದೇ ಒಂದು ಸಮಸ್ಯೆ ಆಗಿರಬಹುದು. ಪ್ರಾರ್ಥನೆ ಮಾಡಿ. ದೇವರಿಗೆ ಅಸಾಧ್ಯವಾದುದು ಯಾವುದೋ ಇಲ್ಲ ಎಂಬುದಾಗಿ ನಾವು ಶುಭ ಸಂದೇಶದ ಮೂಲಕ ಅರಿತುಕೊಂಡಿದ್ದೇವೆ. ಆ ಒಂದು ವಿಶ್ವಾಸದಿಂದ ಪ್ರಾರ್ಥನೆ ಮಾಡಿ. ಕುಟುಂಬದಲ್ಲಿ ಅನೇಕ ಯುವಕ ಯುವತಿಯರಿಗೆ ವಿವಾಹವಾಗಲು ಸಂಬಂಧಗಳು ಸಿಗ್ತಾ ಇಲ್ಲ, ಒಳ್ಳೆಯ ಸಂಬಂಧಗಳ ಹುಡುಕಾಟದಲ್ಲಿದ್ದೇವೆ. ಪ್ರಾರ್ಥನೆ ಮಾಡಿ. ಅನೇಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ಒಳ್ಳೆಯ ಶಿಕ್ಷಣ ಇದೆ, ಒಳ್ಳೆಯ ಅಂಕಗಳನ್ನ ಗಳಿಸಿದ್ದಾರೆ, ಆದರೆ ಅವರಿಗೆ ಬೇಕಾದಂತಹ ಉದ್ಯೋಗ ಸಿಗ್ತಾ ಇಲ್ಲ. ಪ್ರಾರ್ಥನೆ ಮಾಡಿ.
ನಿಮ್ಮಲ್ಲಿ ಅನೇಕರಿಗೆ ಅಸ್ವಸ್ಥತೆಯ ಸಮಸ್ಯೆಗಳು ಕಾಡ್ತಾ ಇರ್ಬೋದು, ಅನಾರೋಗ್ಯ ಕಾಡ್ತಾ ಇರ್ಬೋದು, ಹೃದಯ ಸಂಬಂಧಿ ಕಾಯಿಲೆಗಳಿರ್ಬೋದು, ಅಥವಾ ನಿಮಗೆ ಗೊತ್ತಿರುವಂತಹ ಪರಿಚಯ ಇರುವಂತಹ ನೀವು ಬಹಳ ಇಷ್ಟಪಡುವಂತಹ ವ್ಯಕ್ತಿಗಳಿಗೆ ಈ ರೀತಿ ಇರ್ಬೋದು. ಪ್ರಾರ್ಥನೆ ಮಾಡಿ, ಅವರ ಹೆಸರನ್ನ ತೆಗೆದು ಪ್ರಾರ್ಥನೆ ಮಾಡಿ. ಏಕೆಂದರೆ ಯೋಹಾನನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ನುಡಿಯುತ್ತಾರೆ, ನನ್ನ ಪಿತನ ಹೆಸರಿನಲ್ಲಿ ಏನನ್ನು ಕೇಳಿದರೂ ಕೂಡ, ನನ್ನ ಹೆಸರಿನಲ್ಲಿ ನನ್ನ ಪಿತನ ಬಳಿ ಏನನ್ನು ಕೇಳಿದರೂ ಕೂಡ ನನ್ನ ಪಿತ ಅದನ್ನು ನಿಮಗೆ ಕೊಟ್ಟೇ ತೀರುವರು. ಯೇಸು ಸ್ವಾಮಿ ನುಡಿದಂತಹ ವಿಶ್ವಾಸದ ಮಾತುಗಳು. ಪ್ರಿಯರೇ, ಪ್ರಾರ್ಥನೆ ಮಾಡಿ, ಹೆಸರನ್ನ ತೆಗೆದು ಪ್ರಾರ್ಥನೆ ಮಾಡಿ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಚಿಂತೆ ಕಾಡ್ತಾ ಇದೆಯಾ? ಪ್ರಾರ್ಥನೆ ಮಾಡಿ. ಬೇರೆ ಬೇರೆ ಸಮಸ್ಯೆಗಳು ನಿಮಗೆ ಎದುರಾಗ್ತಾ ಇದೆಯಾ? ಪ್ರಾರ್ಥಿಸಿ. ನೀವು ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಅಥವಾ ನಿಮಗೆ ಒಂದು ತೋಟ ಇದೆಯಾ? ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಅನಾಹುತ ಸಂಭವಿಸದಂತೆ ಸುರಕ್ಷಿತವಾಗಿ ಇರಲಿ ಎಂಬುದಾಗಿ ಪ್ರಾರ್ಥಿಸಿರಿ. ವಿಶೇಷವಾಗಿ ಪ್ರಿಯರೇ, ಈ ಮಳೆಗಾಲದ ಸಂದರ್ಭದಲ್ಲಿ ಕಾರ್ಮಿಕರು ನಿಮ್ಮ ತೋಟದಲ್ಲಿ ಕೆಲಸ ಮಾಡಬೇಕಾದ್ರೆ ಯಾವುದೇ ಅನಾಹುತ ಸಂಭವಿಸದಂತೆ ದೇವದೂತರ ರಕ್ಷಣೆ ಅಲ್ಲಿ ಕೆಲಸ ಮಾಡುವಂತಹ ಸರ್ವರ ಮೇಲೂ ಇರಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿ. ಈ ಮಳೆಗಾಲದ ಸಂದರ್ಭದಲ್ಲಿ ನಿಮ್ಮ ತೋಟದಲ್ಲಿ ಕೆಲಸ ಮಾಡುವಂತಹ ಪ್ರತಿಯೊಬ್ಬ ಕಾರ್ಮಿಕರಿಗೂ ಒಳ್ಳೆಯ ಆರೋಗ್ಯ ಲಭಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿ. ಇವತ್ತು ಅವ್ರು ಚೆನ್ನಾಗಿದ್ರೇನೆ ನಿಮ್ಮ ತೋಟ ಚೆನ್ನಾಗಿರೋದು, ಅವ್ರು ಚೆನ್ನಾಗಿದ್ರೇನೆ ನೀವು ಚೆನ್ನಾಗಿ ಬಾಳಿ ಬದುಕೋದು. ಪ್ರಾರ್ಥನೆ ಮಾಡಿ ಅವರಿಗೋಸ್ಕರ. ನಮ್ಮ ಎಲ್ಲ ಕೋರಿಕೆಗಳನ್ನ ಪ್ರಭುವಿನ ಮುಂದೆ ಮೊಣಕಾಲೋರೋಣ. ಪ್ರಭು ಯೇಸು ಸ್ವಾಮಿ ಕಲಿಸಿದಂತಹ ಪ್ರಾರ್ಥನೆಯನ್ನ ಭಕ್ತಿ ವಿಶ್ವಾಸದಿಂದ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿದ ಪ್ರಭುವಿನಲ್ಲಿ ನಾವು ಭಯಭಕ್ತಿ ಎನಿಸುತ್ತಾ ನಮ್ಮ ಎಲ್ಲ ಇಂಗಿತಗಳನ್ನ, ನಮ್ಮ ಸ್ತುತಿ ಸ್ತೋತ್ರಗಳನ್ನ ನಾವು ಸಲ್ಲಿಸುತ್ತೇವೆ. ಈಗ ಅವರಿಂದ ನಾವು ಆಶೀರ್ವಾದ ಪಡೆಯುತ್ತಾ ಹಾಡೋಣ. ಎಂತ ದಿವ್ಯ ನಾವು ನಿಮ್ಮ ಶರೀರದ ಮತ್ತು ರಕ್ತದ ಪರಮರಹಸ್ಯಗಳನ್ನು ಆರಾಧಿಸಿ ಅವು ಆದ್ದರಿಂದ ನಿಮ್ಮ ರಕ್ಷಣಾ ಫಲಗಳನ್ನು ಸದಾ ಅನುಭವಿಸುವಂತೆ ಮಾಡಿರಿ. ಪಿತ ದೇವರ ಪವಿತ್ರಾತ್ಮರ ಐಕ್ಯದಲ್ಲಿ ಏಕದೇವರಾಗಿ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.